ಬೆಳಗಾವಿಯಲ್ಲಿ ಅಡಿಷನಲ್ ಎಸ್ಪಿ ಮೇಲೆ ಸಿಎಂ ಕೈ ಎತ್ತಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅಡಿಷನಲ್ ಎಸ್ಪಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಧಾರವಾಡ ಹೆಚ್ಚುವರಿ ಎಸ್ಪಿ ನಾರಾಯಣ ಭರಮನಿ ತಮ್ಮ ಹುದ್ದೆಗೆ ಇದೀಗ ರಿಸೈನ್ ಮಾಡಿದ್ದಾರೆ. ಈಗಾಗಲೇ ಸಿಎಂ ಇದ್ದಂತಹ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಬೆಳಗಾವಿಯ ಅಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಅವರು ಎಸ್ಪಿ ಅಡಿಷನಲ್ ಎಸ್ಪಿ ಮೇಲೆ ಕೈ ಎತ್ತಿದ್ರು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಕೂಡ ಮಾಡ್ತು. ಸ್ವಯಂ ಪ್ರೇರಿತವಾಗಿ ನಿವೃತ್ತಿ ಬಯಸಿ ಇದೀಗ ಭರಮನಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರಂತೆ. ಆದ್ರೆ ಈಗಾಗಲೇ ಗೊತ್ತಾಗ್ತಿರುವಂತಹ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ತುಂಬಾ ಕುಗ್ಗಿ ಹೋಗಿದ್ರು. ಇದರಿಂದ ಒಂದು ರೀತಿಯಲ್ಲಿ ಅವಮಾನ ಕೂಡ ಆಗಿತ್ತು. ಕುಟುಂಬದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರಿಗೂ ಕೂಡ ಅವಮಾನ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಹವಾಸವೇ ಬೇಡಪ್ಪ ಸಾಕು ಅಂತ ಹೇಳಿ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಸಿಎಂ ಕೈ ಎತ್ತಿ ಹೊಡೆಯಲು ಮುಂದಾಗಿದ್ದಕ್ಕೆ ಈಗ ರಾಜೀನಾಮೆ ಕೊಟ್ರ ಅನ್ನೋ ಪ್ರಶ್ನೆ ಚರ್ಚೆಗಳು ಇದೆ. ಸಿಎಂ ಮನವೊಲಿಸಿದ್ರೂ ಕೂಡ ಒಪ್ತಾ ಇಲ್ಲ. ಭರಮನಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹಿರಿಯ ಅಧಿಕಾರಿಗಳ ಮನವೊಲಿಕೆಗೂ ಇದೀಗ ಭರಮನಿ ಒಪ್ಪಿಲ್ಲ. ಗೃಹ ಇಲಾಖೆಗೆ 2 ಪುಟಗಳ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಕೋಪಗೊಂಡಿದ್ದಂತಹ ಅಂಶಗಳನ್ನ ಉಲ್ಲೇಖಿಸಿರುವಂತಹ ಸಾಧ್ಯತೆ ಇದೆ. ಕಳೆದ ಜೂನ್ 12ರಂದು ಬೆಳಗಾವಿಯಲ್ಲಿ ಕೇಂದ್ರದ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೀತಾ ಇತ್ತು. ಆಗ ಸಿಎಂ ಇದ್ದ ವೇದಿಕೆಯ ಮುಂದೆ ಬಿಜೆಪಿಯವರು ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ರು. ಆಗ ಸಿಎಂ ವೇದಿಕೆ ಮೇಲೇನೆ ಅಡಿಷನಲ್ ಎಸ್ಪಿ ಭರಮನಿ ಮೇಲೆ ಸೆಕ್ಯೂರಿಟಿ ಸರಿಯಾಗಿಲ್ಲ ಅಂತ ಕೋಪಗೊಂಡು ಕರ್ತವ್ಯನಿರತ ಅಧಿಕಾರಿ ಅವರು ಅವರ ಮೇಲೆ ಕೈ ಎತ್ತೋದಕ್ಕೆ ಪ್ರಯತ್ನ ಮಾಡಿದ್ರು, ಹೊಡೆಯೋದಕ್ಕೆ ಮುಂದಾಗಿದ್ರು. ಇದರಿಂದ ಮನನೊಂದಂತಹ ಹೆಚ್ಚುವರಿ ಎಸ್ಪಿ ಈಗ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. 2 ಪುಟಗಳ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೆಚ್ಚುವರಿ ಎಸ್ಪಿ ರಾಜೀನಾಮೆ ಪಡೆಯದಿರಲು ಸರ್ಕಾರ ನಿರ್ಧಾರ ಮಾಡಿದೆ. ಈಗ ಈ ಅಡಿಷನಲ್ ಎಸ್ಪಿ ಇದಾರಲ್ಲ, ಅವರ ಮನವೊಲಿಕೆಗೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಯತ್ನ ಪಡ್ತಿದ್ದಾರೆ. ಗೃಹ ಇಲಾಖೆಯಿಂದ ಈಗ ಆ ರೀತಿಯ ಪ್ರಯತ್ನಗಳ ಆಗ್ತಾ ಇದೆ. ರಾಜೀನಾಮೆ ವಾಪಸ್ ಪಡೀರಿ ಅಂತ ಹೇಳಿ ಪರಮೇಶ್ವರ್ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ವಾಪಸ್ ಪಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಡಿಷನಲ್ ಎಸ್ಪಿ. ಪರಮೇಶ್ವರ್ ಅವರ ಮನವೊಲಿಕೆಗೂ ಕೂಡ ಒಪ್ಪಿಲ್ಲ ಅಂತೆ. ರಾಜೀನಾಮೆ ಅಂಗೀಕರಿಸಿ ಅಂತ ಹೇಳಿ ಸಚಿವರಿಗೇನೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜೀನಾಮೆ ಅಂಗೀಕರಿಸಿದ್ರೆ ಇಕ್ಕಟ್ಟಿಗೆ ಸಿಲುಕುವಂತಹ ಆತಂಕ ಈಗ ಸರ್ಕಾರದ್ದು. ರಾಜೀನಾಮೆ ತೆಗೆದುಕೊಳ್ಳುವಂಗೂ ಇಲ್ಲ, ಈಗ ಅವರನ್ನ ಮನವೊಲಿಸೋದಿಕ್ಕೂ ಆಗದ ಪರಿಸ್ಥಿತಿ. ನಾರಾಯಣ ಭರಮನಿ ಬೆಳಗಾವಿ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೈ ಅವಮಾನದಿಂದ ಮಾನಸಿಕ ಹೋಗಿ ವಿಆರ್ಸಿಯನ್ನು ಮುಂದಾಗಿದ್ದಾರೆ ಅಂತ ಸರ್. ಇಲ್ಲ, ಅದೇ ಥರ ಏನಿಲ್ಲ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು, ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು. ಆದರೆ ಇಂಟೆನ್ಷನ್ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ. ನಾನು ಮಾನ್ಯ ಎಚ್ ಕೆ ಪಾಟೀಲ್ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಡಳ್ಳಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಅವತ್ತಿನ ಒಂದು ಘಟನೆಯೇ ಈ ರಾಜೀನಾಮೆಗೆ ಕಾರಣನ? ಈಗ ಸರ್ಕಾರ ಯಾವ ರೀತಿಯಾಗಿ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದೆ, ಬಟ್ ಅವರು ಒಪ್ಪದೆ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಈಗ ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ ಇಲ್ಲಿ ಅಂತ. ಹೌದು ನವಿತಾ ಜೈನ್, ಧಾರವಾಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ನಾರಾಯಣ ಭರಮನಿ ಗೌಡರು ಕೂಡ ಏನು ವಿಆರ್ಎಸ್ ರಾಜೀನಾಮೆಯನ್ನ ಪತ್ರವನ್ನ ಗೃಹ ಇಲಾಖೆಗೆ ರವಾನೆ ಮಾಡಿದ್ರ ಅಂತ ಹೇಳ್ಬೋದು. 2 ಪುಟಗಳ ಏನು ರಾಜೀನಾಮೆ ಪತ್ರವನ್ನ ಈಗಾಗಲೇ ಗೃಹ ಸಚಿವರಿಗೆ ತಲುಪಿಸಲಾಗಿದೆ. ಈಗಾಗಲೇ ಕೂಡ ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಬೆಳಗಾವಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ನಡೆದಿರುತ್ತೆ. ಆ ಸಮಯದಲ್ಲಿ ಏಕಾಏಕಿ ಭರಮನಿಯವರ ಮೇಲೆ ಸಿಎಂ ಅವರು ಕೈ ಮಾಡಿದಂತ ದೃಶ್ಯ ಕೂಡ ಸಾಮಾಜಿಕ ಜಾಲತಾಣದ ಜೊತೆಗೆ ಮಾಧ್ಯಮಗಳು ಕೂಡ ಪ್ರಸಾರವಾಗಿತ್ತು. ಇದಕ್ಕೆ ಬೇಸರಗೊಂಡಂತ ಏನು ನಾರಾಯಣ್ ಅವರು ಏನು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈಗ ಈ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋಕೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ರಾಜೀನಾಮೆ ಪತ್ರವನ್ನ ನೀಡಿದ್ರು ಕೂಡ ಗೃಹ ಸಚಿವರು ಇದನ್ನ ಅಂಗೀಕಾರ ಮಾಡಿಲ್ಲ. ಜೊತೆಗೆ ಏನಂತಂದ್ರೆ ಭರಮನಿ ಅವರನ್ನ ಮನವೊಲಿಸೋಕೆ ಗೃಹ ಸಚಿವರು ಇರ್ಬೋದು, ಜಿ ಪರಮೇಶ್ವರ್ ಇರ್ಬೋದು, ಹಾಗೂ ಏನು ಎಚ್ ಕೆ ಪಾಟೀಲ್ ಸಚಿವರು ಕೂಡ ಅವರ ಮನವೊಲಿಕೆಗೆ ಮುಂದಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಮನವೊಲಿಕೆ ಆಗದೇ ಇರೋ ರೀತಿಯಲ್ಲಿ ರಾಜೀನಾಮೆಯನ್ನ ಪಟ್ಟಣ ಹಿಡಿದಿದ್ದಾರೆ. ಒಂದ್ ಕಡೆ ಬೇರೆ ಇಲಾಖೆ ಅಥವಾ ಬೇರೆ ಕಡೆ ಇವ್ರಿಗೆ ಒಂದು ಸ್ಥಾನವನ್ನ ಕೊಡ್ತೀವಿ ಎಂಬ ಮಾತನ್ನು ಗೃಹ ಸಚಿವರು ಹೇಳಿದ್ರು ಕೂಡ ಯಾವುದೇ ಮಾತಿಗೂ ಕೂಡ ಬಗ್ಗದೇ ಇರುವಂತಹ ಭರಮನಿ ಅವರು ತಮ್ಮ ರಾಜೀನಾಮೆಯನ್ನ ಹಿಂಪಡಿತಾ ಇಲ್ಲ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಒಟ್ಟಾರೆ ಕೂಡ ಸರ್ಕಾರಕ್ಕೂ ಕೂಡ ಇದೊಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಅಂತ ಹೇಳ್ಬೋದು, ಮುಜುಗರಕ್ಕೀಡಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿಎಂ ಅವರು ಆ ವೇದಿಕೆ ಮೇಲೆ ಸಾವಿರಾರು ಜನರ ವೇದಿಕೆ ಮೇಲೆ ಆದಂತಹ ಘಟನೆಯಿಂದ ಮುಜುಗರಕ್ಕೆ ಒಳಗಾಗಿರೋದು ಇದಕ್ಕೆ ಪ್ರಮುಖ ಕಾರಣ, ಅಥವಾ ಇನ್ನೂ ಬೇರೆ ಯಾವ್ದಾದ್ರು ಕಾರಣ ಇದೆ ಎಂಬುದು ಕೂಡ ಮುಂಬರುವ ದಿನಗಳಲ್ಲಿ ಬೆಳಕಿ ಬರ್ಬೋದು. ಆಯ್ತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಲೇಡೀಸ್ ಟಾಯ್ಲೆಟ್ ನಲ್ಲಿ ಮಹಿಳೆಯರ ವಿಡಿಯೋ ಶೂಟ್ ಮಾಡಲಾಗಿದೆ. ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದ ಉದ್ಯೋಗಿಯನ್ನ ಇದೀಗ
ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇನ್ಫೋಸಿಸ್ ಉದ್ಯೋಗಿ ಈಗ ಅರೆಸ್ಟ್ ಆಗಿರುವಂತಹ ಘಟನೆ ನಡೆದಿದೆ. ಈತ ಲೇಡೀಸ್ ಟಾಯ್ಲೆಟ್ ನಲ್ಲಿ ಮಹಿಳೆಯರ ವಿಡಿಯೋವನ್ನ ಶೂಟ್ ಮಾಡ್ತಾ ಇದ್ದ, ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದ ಈತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಈ ವಿಚಾರ ಗೊತ್ತಾಗುತ್ತೆ. ಪಕ್ಕದ ಶೌಚಾಲಯದ ಕಮೋಡ್ ಮೇಲೆ ನಿಂತು ಈತ ಶೂಟ್ ಮಾಡ್ತಾ ಇದ್ದ, ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಿದ್ದನ್ನ ಗಮನಿಸಿ ಒಬ್ಬ ಮಹಿಳೆ ಓಡ್ ಬರ್ತಾರೆ. ಮಹಿಳೆ ಕಿರುಚಾಡಿದಾಗ ಆತ ಕ್ಷಮೆಯನ್ನ ಕೂಡ ಕೇಳ್ತಾನೆ. HR ಸಿಬ್ಬಂದಿ ಪರಿಶೀಲನೆ ಮಾಡ್ತಾರೆ, ಇದು ಸತ್ಯಾಸತ್ಯತೆ ಏನು ಅಂತ ಹೇಳಿ. ಆ ಸಂದರ್ಭದಲ್ಲಿ ಆತ ವಿಡಿಯೋ ಮಾಡಿರೋದು ಪತ್ತೆಯಾಗತ್ತೆ. ಸುಮಾರು 30ಕ್ಕೂ ಅಧಿಕ ಮಹಿಳೆಯರ ವಿಡಿಯೋ ಆತನ ಮೊಬೈಲ್ ಅಲ್ಲಿ ಪತ್ತೆಯಾಗತ್ತೆ. ಆಂಧ್ರ ಮೂಲದ ಸ್ವಪ್ನಿಲ್ ನಾಗೇಶ್ ಅನ್ನುವಾತನನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕ್ಷಮೆ ಕೇಳಿಸಿ ಇನ್ಫೋಸಿಸ್ ಆಡಳಿತ ಮಂಡಳಿ ಸುಮ್ಮನಾಗಿತ್ತು. ಮಾನ ಮರ್ಯಾದೆ ಹೋಗೋದು ಬೇಡ, ಎಲ್ಲೂ ಗೊತ್ತಾಗೋದು ಬೇಡ ಅಂತ ಹೇಳಿ ಈ ರೀತಿಯಾಗಿ ಕ್ಷಮೆ ಕೇಳಿಸಿ ಸುಮ್ಮನಾಗಿತ್ತು. ಆದರೆ ಅಷ್ಟೊಂದು ವಿಡಿಯೋಗಳನ್ನು ಮಾಡ್ಕೊಂಡಿದ್ದ ಆತನ ಮಾನಸಿಕತೆ ಏನು ಅನ್ನೋದನ್ನ ಕೂಡ ಗಮನಿಸಬೇಕಾಗತ್ತೆ. ಆದರೆ ಮತ್ತೆ ಆತರ ತಪ್ಪು ಮಾಡುವಂಥ ಸಾಧ್ಯತೆಗಳು ಕೂಡ ಇತ್ತು ಆತ. ಆದರೆ ಮಹಿಳಾ ಉದ್ಯೋಗಿಯ ಪತಿಗೆ ಈ ವಿಚಾರ ತಿಳಿದು ಗಲಾಟೆಯನ್ನ ಮಾಡ್ತಾರೆ. ಮಹಿಳಾ ಉದ್ಯೋಗಿಯೇ ದೂರನ್ನ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಈ ಹಿನ್ನೆಲೆಯಲ್ಲಿ ದೂರಿನ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಇದೀಗ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ತರ ಮನಸ್ಥಿತಿ ಇರೋರನ್ನ ಸುಮ್ಮನೆ ಬಿಟ್ರೆ ಇವತ್ತಲ್ಲ ನಾಳೆ ಮತ್ತೆ ಅಂಥದ್ದೇ ಸಮಸ್ಯೆ ಉಂಟಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಎಷ್ಟು ಟೈಮಿಂದ ಈ ತರ ಕೆಲಸವನ್ನ ಮಾಡ್ತಾ ಇದ್ದ ಈತ? ಎಷ್ಟು ವಿಡಿಯೋಗಳು ಪತ್ತೆಯಾಗಿದೆ? ಅರೆಸ್ಟ್ ಆದ ಸಂದರ್ಭದಲ್ಲಿ ಈತ ಏನ್ ಬಾಯ್ಬಿಟ್ಟಿದ್ದಾನೆ? ನವಿತಾ, ತನ್ನದೇ ಮಹಿಳಾ ಸಹೋದ್ಯೋಗಿಯ ಅಶ್ಲೀಲ ವಿಡಿಯೋವನ್ನ ರೆಕಾರ್ಡ್ ಮಾಡಲು ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕದಂತ ವ್ಯಕ್ತಿ ಈಗ ಸದ್ಯ ಪೊಲೀಸರು ಅತಿಥಿಯಾಗಿದ್ದಾನೆ. ಈ ಒಂದು ಘಟನೆ ನಡೆದಿರುವಂತದ್ದು ಬೆಂಗಳೂರು ITBT ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ಇನ್ಫೋಸಿಸ್ ಸಂಸ್ಥೆಯಲ್ಲೇ ಇಂತಹ ಒಂದು ಘಟನೆ ನಡೆದಿರುವಂತದ್ದು. ಆದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು 30ನೇ ತಾರೀಕು, ಅಂದ್ರೆ ಕಳೆದ ತಿಂಗಳ 30ನೇ ತಾರೀಕು ನಡೆದಿರುವಂತದ್ದು. ಏನು ದೂರು ಕೊಟ್ಟಿರ್ತಕ್ಕಂಥ ನಿರೀಕ್ಷಾ ಅಂತಕ್ಕಂಥ ಒಬ್ಬ ಮಹಿಳಾ ಉದ್ಯೋಗಿ ಶೌಚಾಲಯಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ವಪ್ನಿಲ್ ನಾಗೇಶ್ ಅಂತೇಳಿ ಆಂಧ್ರ ಮೂಲದ ವ್ಯಕ್ತಿ, ಆತ ರಹಸ್ಯವಾಗಿ ಮೊಬೈಲ್ ನಲ್ಲಿ ಏನು ಅಶ್ಲೀಲ ವಿಡಿಯೋವನ್ನ ರೆಕಾರ್ಡ್ ಮಾಡೋ ಸಂದರ್ಭದಲ್ಲಿ ಆಕೆಗೆ ಎದುರಿರ್ತಕ್ಕಂಥ ಡೋರ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಯಾರೋ ರಹಸ್ಯವಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರಂತೆ. ಅದನ್ನ ಪರಿಶೀಲನೆ ಮಾಡಿ ಹೊರಗಡೆ ಬಂದಾಗ ಒಬ್ಬ ಮಹಿಳಾ ಉದ್ಯೋಗಿ ಹೊರಗಡೆ ಬರ್ತಾರೆ. ಆಕೆ ಅನುಮಾನಗೊಂಡು ಮತ್ತೆ ಒಳಗಡೆ ಹೋಗಿ ಒಂದು 5 ನಿಮಿಷ ವೆಯ್ಟ್ ಮಾಡಿದಾಗ ಮತ್ತೆ ಯಾರು ಆರೋಪಿ ಇದ್ದಾನೆ ಸ್ವಪ್ನಿಲ್ ನಾಗೇಶ್, ಆತ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ ಸಂದರ್ಭದಲ್ಲಿ ಈಕೆ ಕಮೋಡ್ ಮೇಲೆ ಹತ್ತಿ ಆತನ ರೆಡ್ ಹ್ಯಾಂಡ್ ಆಗಿ ಇಳ್ಕೊಡ್ತಾಳೆ. ಆ ಸಂದರ್ಭದಲ್ಲಿ ಆತ ಸಾರಿ ತಪ್ಪಾಯ್ತು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾನೆ. ಆದ್ರೆ ಈಕೆ ಹೊರಗಡೆ ಬಂದು ಜೋರಾಗಿ ಕಿತ್ಕೋತಾನೆ. ಏನು ಅಂತ ಹೇಳಿ ಇಲ್ಲಿ ಚಂದ್ರಪ್ಪ, ಯಾಕಂತ ಹೇಳಿದ್ರೆ ಈ ತರನೇ ಇದ್ರೆ ಈತನ ಹೀಗೆ ಬಿಟ್ರೆ ಇನ್ನು ಬೇರೆ ಕಡೆಗಳಲ್ಲೂ ಕೂಡ ಇಂತಹದ್ದೇ ಕೆಲಸವನ್ನ ಈತ ಮಾಡ್ತಾನೆ ಅಂತ ಹೇಳಿ. ಹೌದೌದು, ಏನು ಆರೋಪಿ ಸಿಕ್ಕಾಕೊಳ್ತಾನೆ. ಅದಾದ್ಮೇಲೆ HR ಸಿಬ್ಬಂದಿ ಆತನನ್ನ ವಶಕ್ಕೆ ಪಡ್ಕೊಂಡು ಮತ್ತೆ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ಏನು ದೂರು ಕೊಟ್ಟಿದ್ದಾರೆ ನಿರೀಕ್ಷರವರ ಅಶ್ಲೀಲ ವಿಡಿಯೋ ಜೊತೆಗೆ ಇನ್ನೂ 30ಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋಗಳು ಇದ್ವು ಅಂತೇಳಿ. ಆದ್ರೆ ಅಲ್ಲಿನ ಆಡಳಿತ ಮಂಡಳಿ ಆತನ ಮೇಲೆ ಕೂಡಲೇ ಕ್ರಮ ವಹಿಸಬೇಕಿತ್ತು. ಆದ್ರೆ ಅಷ್ಟು ದೃಶ್ಯಗಳನ್ನ ಡಿಲೀಟ್ ಮಾಡಿ ಈಕೆದ್ ಮಾತ್ರ ಒಂದು ಸ್ಕ್ರೀನ್ಶಾಟ್ ತಗೊಂಡು ಕೇಳಿಸಿ ಕಳಿಸ್ಬಿಡ್ತಾರೆ. ಅದಾದ ಬಳಿಕ ಏನು ದೂರದಲ್ಲಿದ್ದಾಳೆ ಆಕೆಯ ಪತಿಗೆ ವಿಷಯ ಗೊತ್ತಾಗ್ತದೆ. ಆತ ಬಂದು ನಿನ್ನೆ ಕಂಪನಿ ಗಲಾಟೆ ಮಾಡ್ತಾನೆ, ಇದೇನಾ ನೀವು ಮಹಿಳಾ ಸಿಬ್ಬಂದಿಗೆ ಮತ್ತೆ ಅಲ್ಲಿ ನಮ್ಮ ಮಹಿಳಾ ನೌಕರಿಗೆ ನೀವು ರಕ್ಷಣೆ ಕೊಡುವಂಥದ್ದು ಅಂತೇಳಿ ಗಲಾಟೆ ಮಾಡಿದಾಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿ ಕೂಡ ಬಂಧನ ಮಾಡಲಾಗಿದೆ, ತನಿಖೆ ಮುಂದುವರಿತಾ ಇದೆ. ಸದ್ಯ ಪೊಲೀಸ್ ಹೇಳುವಂಥದ್ದು ಈಗಾಗಲೇ ಡಿಲೀಟ್ ಏನು ಆತನ ಆರೋಪಿ ಮೊಬೈಲ್ ಇದ್ದಂತ ವಿಡಿಯೋಗಳು ಡಿಲೀಟ್ ಆಗಿರೋದ್ರಿಂದ ಅದನ್ನ ನಾವು ರಿಟ್ರೈ ಮಾಡಬೇಕಾಗ್ತದೆ, ಒಂದಷ್ಟು ಸಮಯ ತೆಗೆದುಕೊಳ್ತದೆ. ಆದ್ರೆ ಈತ ಈ ಒಂದು ಇಂತಹದೇ ಒಂದು ಕೃತ್ಯಗಳಲ್ಲಿ ಎಬಿಚುವಲ್ ಅಫೆಂಡರ್ ಆಗಿದ್ದ ಅನ್ನುವಂಥದ್ದು ಸದ್ಯ ತಿಳಿದು ಬರತಕ್ಕಂಥದ್ದು. ಈತ ಕಳೆದ 1 ವರ್ಷದಿಂದ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಸದ್ಯ ಲಭ್ಯ ಆಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ. ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೊ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಹೇಳೋದ್ರ ಮೂಲಕ ಇಷ್ಟು ದಿನಗಳ ಕಾಲ ಅವರ ಪರವಾಗಿ ಇವರ ಪರವಾಗಿ ಆ ಬಣ ಈ ಬಣ, ಇವರು ಸಿಎಂ ಆಗ್ತಾರೆ, ಮುಂದೆ ಕ್ರಾಂತಿ ಆಗುತ್ತೆ, ಇಂಥದ್ದೆಲ್ಲ ಹೇಳಿಕೆಗಳು ಇತ್ತಲ್ಲ, ಇವೆಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು. ನಮ್ಮ ಸರ್ಕಾರ ಬಂಡೆ ತರ ಇರತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗ ನಿನ್ನೆ KRS ಅಲ್ಲಿ ಬಾಗಿನ ಅರ್ಪಣೆ ಮಾಡುವ ಸಂದರ್ಭದಲ್ಲೂ ಕೂಡ DKಶಿ ಅವರ ಕೈಯನ್ನ ಮೇಲೆತ್ತಿ 5 ವರ್ಷಗಳ ಕಾಲ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ ಅಂತ ಹೇಳಿದ್ರು. ಸೊ ಈಗ DK ಶಿವಕುಮಾರ್ ಅವರು ಕೂಡ ಅದನ್ನೇ ಈಗ ಪುನರುಚ್ಚರಿಸಿದ್ದಾರೆ. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಬಗ್ಗೆ ಬೇರೆ ಯಾರು ಅಪಸ್ವರ ಎತ್ತಬಾರ್ದು ಅಂತ ಹೇಳಿ DKಶಿಯೇ ಹೇಳಿದ್ದಾರೆ. ಪಕ್ಷಕ್ಕೆ ನಾನೊಬ್ಬನೇ ಅಲ್ಲ, ಎಲ್ಲರೂ ಕಷ್ಟಪಟ್ಟಿದ್ದಾರೆ,
ನನ್ನಂತಹ ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ಸಿಎಂ ಪರವಾಗಿಯೇ ಇದೀಗ ಡಿಕೆ ಶಿವಕುಮಾರ್ ಮತ್ತೆ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಮೈಸೂರು ಏರ್ಪೋರ್ಟ್ನಲ್ಲಿ ಡಿಕೆಶಿ ಕೈ ಹಿಡಿದು ಈ ಸರ್ಕಾರ ಬಂಡೆ ತರ ಇರುತ್ತೆ ಅಂತ ಸಿಎಂ ಹೇಳಿದ್ರು. ಇದೀಗ ನಾನೇ ಸಂಪೂರ್ಣ 5 ವರ್ಷ ಸಿಎಂ ಆಗಿರ್ತೀನಿ ಅಂತಾನೂ ಹೇಳಿದ್ದಾರೆ. ಡಿಕೆಶಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ಸಿಎಂ ಏನು ಹೇಳಿದ್ದಾರೆ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ. 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ನೀವು ತಾವು 5 ವರ್ಷ ಸಿಎಂ ಆಗಿರ್ತೀರಿ? ಹೌದು, ನಾನೇ. ಈಗ ಅವ್ರು ಬಿಜೆಪಿ ಡಿಸೆಂಬರ್ ನವೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವರು ಆಗ್ಬೇಕು. ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬರೇ ಪಟ್ಟಿದ್ದೇನೆ. 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಹೇಳ್ತೀವಿ. 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ನನ್ನ ಬಳಿ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಉಪಮುಖ್ಯಮಂತ್ರಿಗಳು ಆಗಿರುವ ಡಿಕೆ ಶಿವಕುಮಾರ್. ನಾನು ಸಪೋರ್ಟ್ ಮಾಡಲೇಬೇಕು, ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ಸಿಎಂ ಅವರ ಬೆನ್ನಿಗೆ ನಿಂತು ನಾನು ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಅಧಿಕಾರ ಹಂಚಿಕೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲೇ ಅಧಿಕಾರ ಹಂಚಿಕೆ ಆಗೇ ಆಗತ್ತೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇರುವ ಸಂದರ್ಭದಲ್ಲೇ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಅನ್ನೋದನ್ನ ಇದೀಗ ಡಿಕೆಶಿ ಆದಿಯಾಗಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಸೊ ಲಕ್ಷಾಂತರ ಕಾರ್ಯಕರ್ತರು ಪಕ್ಷವನ್ನ ಬೆಂಬಲಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. All lakhs of workers have supported this party. It is not only DK. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಇದೀಗ ಇಕ್ಬಾಲ್ ಹುಸೇನ್ ಬ್ಯಾಟಿಂಗ್ ಬೀಸಿದ್ದಾರೆ. ಸಿಎಂ ಜೊತೆ ಡಿಕೆಶಿನೂ ಹೊಗಳಿದ್ದಾರೆ. ರಾಮನಗರ ಶಾಸಕ ಅವರು ಸಿದ್ದರಾಮಯ್ಯ ಮಾಡಿರೋ ಕೆಲಸ ಯಾರು ಮಾಡೋದಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ಸಿದ್ದರಾಮಯ್ಯ ಪರವಾಗಿಯೂ ಇದೀಗ ಬ್ಯಾಟಿಂಗ್ ಬೀಸಿದ್ದಾರೆ. ಡಿಕೆಶಿ ಒಂದ್ಸಲ ಸಿಎಂ ಆಗ್ಬೇಕು ಅನ್ನುವ ವಿಚಾರವನ್ನು ಅವರು ಹೇಳ್ತಾ ಇದ್ರು. ಅವರಿಗೆ ನೋಟಿಸ್ ಅನ್ನು ಕೂಡ ಈಗ ಜಾರಿ ಮಾಡಲಾಗಿದೆ. ಸಿಎಂ ಆದ್ಮೇಲೆ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಬೇರೆಯವರಿಗೆ ಒಂದು ಅವಕಾಶ ಸಿಗಲಿ ಅಂತ ನಾನು ಹೇಳಿದ್ದೇನಷ್ಟೇ. ಸಂಘಟನೆ ಮಾಡಿದ್ದಾರೆ, ಪಕ್ಷವನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಲವರ್ಧನೆ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಅವಕಾಶ ಸಿಗಲಿ ಅಂತ ಹೇಳಿದ್ದೇನೆ. ಡಿಕೆ ಶಿವಕುಮಾರ್ ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಸಂಘಟನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಟಿಸ್ ಉತ್ತರ ಕೊಡ್ತೀನಿ. ನನಗೆ 7 ದಿವಸ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಅರಸು ಬಿಟ್ಮೇಲೆ, ಅರಸು ಸಾಹೇಬರು ಮುಖ್ಯಮಂತ್ರಿಗಳು ಅವರಂಥ ಕಾಲದಲ್ಲಿ ಆದ ಮೇಲೆ ಮೊನ್ನೆ ಸಿದ್ದರಾಮಯ್ಯ ಕೊಟ್ಟಂಥ ಕೆಲಸ ಕಾರ್ಯಗಳು ಯಾರೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಕೃಷಿ ಭಾಗ್ಯ, ಅನ್ನ ಭಾಗ್ಯ, ಪಶು ಭಾಗ್ಯ, ಕ್ಷೀರ ಭಾಗ್ಯ, ಶಿವ ಭಾಗ್ಯ, ಶಾದಿ ಭಾಗ್ಯ ಎಲ್ಲ ವರ್ಗ ಜನರಿಗೆ ಜೊತೆಲಿ ತೊಗೊಂಡೋಗಿದ್ದಾರೆ. ನಾನು ಕೂಡ ಸಿದ್ದರಾಮಯ್ಯವ್ರ ಹತ್ರ ಭಾಳ ತೀರಾ ಹತ್ತಿರವಾಗಿದ್ದೀನಿ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಒಂದು ಅವಕಾಶ ಸಿಕ್ಕಲಿ. ತಾವು ಒಂದು 5 ವರ್ಷ ಮಾಡಿದ್ದೀರಿ, ಮತ್ತೊಂದು 2.5 ವರ್ಷ ತಾವು ಮಾಡಿದ್ದೀರಿ, ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಶಿವಕುಮಾರ್ ಅವರು ಶ್ರಮ, ಬೆವರು, ಹೋರಾಟ, ಸಂಘಟನೆ ಎಲ್ಲ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಮತ್ತಷ್ಟು ಇನ್ನೂ ಪಕ್ಷ ಬೆಳೀತದೆ ಅನ್ನೋ ಅಭಿಲಾಷೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಸಿಎಂ ಪರ ಆಪ್ತ ಸಚಿವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವರಿಂದ ಬ್ಯಾಟಿಂಗ್ ಪ್ರಕ್ರಿಯೆ ಮುಂದುವರೆದಿದೆ. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಮುಂದೆ ಇರುವಂತಹ ಅವಧಿ ಏನಿದೆ ಆ ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಕ್ರಾಂತಿ ಆಗೋದಿಲ್ಲ, ಯಾವುದೇ ರೀತಿಯ ಅಧಿಕಾರ ಹಂಚಿಕೆ ಆಗೋ ಚಾನ್ಸೇ ಇಲ್ಲ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಈಗ ಸಿಎಂ ಆಪ್ತ ಬಣದವರು ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ. ನಿಮಗೆಲ್ಲ ಏನು ಅನಿಸ್ತಾ ಇದೆ? ಏನು ಅವರು ಮುಖ್ಯಮಂತ್ರಿ ಆಗಿರೋದ್ರಲ್ಲಿ ಅನುಮಾನ ಏನಿಲ್ವಲ್ಲ, ಅದೇ ಹೇಳಿದ್ದಾರೆ.
ಇಕ್ಬಾಲ್ ಹುಸೇನ್ ಹೇಳಿದ್ರು 100 MLAs are against him. He's saying that they have convey that to Surjewala. ಈ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರು ಮುಂದುವರಿತಾರೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ. 5 ವರ್ಷ ನಮ್ಮ ಸರ್ಕಾರನೇ ಇರುತ್ತೆ ಅಂತ ಹೇಳಿರೋದು. ಆಮೇಲೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಅಧ್ಯಕ್ಷರು, PCC ಅಧ್ಯಕ್ಷರು, CM ಅವರು ಸರ್ಕಾರ ಸುಭದ್ರವಾಗಿ ಇರ್ತದೆ, ಬಂಡೆ ಥರ ನಿಲ್ಲುತ್ತೆ, ಒಳ್ಳೆ ಆಡಳಿತ ಕೊಡ್ತೀವಿ, ಜನರಿಗೆ ಒಳ್ಳೆ ರೀತಿಯಾದಂಥ ಕೆಲಸಗಳನ್ನು, ಯೋಜನೆಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ನಾವು ಸಿದ್ದರಾಮಯ್ಯ ಸಾಹೇಬ್ರ ಪರವಾಗೂ ಇದ್ದೀವಿ, ಖರ್ಗೆ ಸಾಹೇಬ್ರ ಪರವಾಗೂ ಇದ್ದೀವಿ, DK ಅವ್ರ ಪರವಾಗೂ ಇದ್ದೀವಿ. ಏನು ನಮ್ದು ಎಲ್ಲರೂ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿ PCC ಮಾಡಿದ್ರು ಐ ಆಮ್ ಡ್ಯೂಟಿ ಬೌಂಡ್ ಟು ಫಂಕ್ಷನ್. ಎಲ್ಲೂ ಕೂಡ ಕುರ್ಚಿ ಖಾಲಿ ಇದೆ ಅಂತ ಯಾರು ಹೇಳಿಲ್ಲ. ನಿನ್ನೆ ಆಯ್ತು ಇಲ್ಲ ಬಿಡಿ ಶಾಸಕರು ಏನ್ ಹೇಳ್ತಾರೆ ಬಿಡಿ. DCM ಅವ್ರು ಏನ್ ಹೇಳಿದ್ದಾರೆ ನಿನ್ನೆ, ಏನಂತ ಹೇಳಿದ್ದಾರೆ? ನಾವು ಸಿದ್ದರಾಮಯ್ಯ ಸಾಹೇಬ್ರ ಕೈಯನ್ನ ಬಲಪಡಿಸ್ತೀವಿ, ಪಕ್ಷದ ಕೈಯನ್ನ ಬಲಪಡಿಸ್ತೀವಿ. ಲಾಟ್ರಿ ಚೀಫ್ ಮಿನಿಸ್ಟರ್ ಅಂದ್ರೆ ಆಕಸ್ಮಿಕವಾಗಿ ಆಗೋದು ಅಂತ ಅಲ್ವಾ? ಸಿದ್ದರಾಮಯ್ಯನವರು ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು. ಎಲ್ಲ ಪಕ್ಷದ ನಾಯಕರನ್ನು ನೀವು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಜನಪ್ರಿಯತೆ ಇರತಕ್ಕಂಥದ್ದು, ಜನನಾಯಕರಂತ ಹೆಸರಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ. ಮುಖ್ಯಮಂತ್ರಿಗಳು ಕೂಡ ಆಗಿದ್ರು. ಆಕಸ್ಮಿಕ ಏನೂ ಇಲ್ಲ, ಅವ್ರಿಗೆ ಅರ್ಹತೆ ಇತ್ತು, ಅದರಿಂದ ಆಗಿದ್ದಾರೆ. ಹೃದಯಾಘಾತ ಕೇಸ್ಗಳು ಹೆಚ್ಚಳ, ಬ್ರಿಮ್ಸ್ ಆಡಳಿತ ಮಂಡಳಿ ನಿದ್ದೆ. ಬ್ರಿಮ್ಸ್ ಕ್ಯಾಥ್ಲಾಬ್ಗೆ ಬೀಗ, ಖಾಸಗಿ ಆಸ್ಪತ್ರೆಗಳ ಪ್ರಭಾವನ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ತಾತ್ಸಾರ, ಬಡ ರೋಗಿಗಳು ಹೈರಾಣ. ಬ್ರಿಮ್ಸ್ ಕ್ಯಾಥ್ಲಾಬ್ಗೆ ಬೀಗ. ವೈದ್ಯಕೀಯ ಶಿಕ್ಷಣ ಸಚಿವರೇ ಈ ಸುದ್ದಿಯನ್ನ ನೋಡಿ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಕ್ಯಾಥ್ಲಾಬ್ ನಿರ್ಮಿಸಿ ಬೀಗ ಹಾಕಿರೋದು ಯಾಕೆ? ವೈದ್ಯಕೀಯ ಶಿಕ್ಷಣ ಸಚಿವರು ಇದರ ಕಡೆ ಗಮನ ವಹಿಸಬೇಕಾಗತ್ತೆ. ಯಾಕಂದ್ರೆ ಈಗ ಪ್ರತಿದಿನ ಕೂಡ ಏನೇನು ಘಟನೆಗಳು ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆರೋಗ್ಯ ಇಲಾಖೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ತಾಂಡವಾಡ್ತಾ ಇದೆ. ಕ್ಯಾಥ್ಲಾಬ್ ನಿರ್ಮಿಸಿದ್ದಾರೆ, ಬಟ್ ಯಾವುದಕ್ಕೂ ಉಪಯೋಗ ಇಲ್ಲ, ಬೀಗ ಹಾಕಿದ್ದಾರೆ. ಯಾಕೆ? ಬೀದರ್ನಲ್ಲಿ 2 ತಿಂಗಳಲ್ಲೇ 54 ಮಂದಿಗೆ ಹೃದ್ರೋಗ ಚಿಕಿತ್ಸೆಯಾಗಿದೆ. ಜಿಲ್ಲೆಯಲ್ಲಿ 2 ತಿಂಗಳಲ್ಲಿ 4 ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇದ್ರು, ಬ್ರಿಮ್ಸ್ನಲ್ಲಿ ಮಾತ್ರ ಎಂದಿನಂತೆ ಅದೇ ನಿರ್ಲಕ್ಷ್ಯ. ಹೈಟೆಕ್ ಕ್ಯಾಥ್ಲಾಬ್ ನಿರ್ಮಿಸಿ ಬೀಗ ಹಾಕಿದೆ ಬ್ರಿಮ್ಸ್. ಬಡವರ ಉಪಯೋಗಕ್ಕೆ ಬರಬೇಕಾಗಿತ್ತು ಇದು. ಆ ಲ್ಯಾಬ್ಗೆ ಇದೀಗ ಗ್ರಹಣ ಹಿಡಿದಿದೆ. ಖಾಸಗಿ ಆಸ್ಪತ್ರೆಗಳ ಪ್ರಭಾವಕ್ಕೆ ಮಣಿಯುತ್ತೆ ಬ್ರಿಮ್ಸ್ ಅನ್ನೋ ಪ್ರಶ್ನೆ ಕೇಳಬೇಕಾಗಿದೆ ಇಲ್ಲಿ. ಯಾಕಂದ್ರೆ ಆ ರೀತಿಯಾದಂತಹ ಬೆಳವಣಿಗೆ ಕ್ಯಾಥ್ಲಾಬ್ಸ್ ಇದ್ರೂ ಕೂಡ ಅಲ್ಲಿ ಬೀಗ ಜಡಿಯಲಾಗಿದೆ. 7-8 ತಿಂಗಳಿನಿಂದ ತಜ್ಞ ವೈದ್ಯರು, ಸಿಬ್ಬಂದಿಯನ್ನು ನೇಮಕನೇ ಮಾಡಿಲ್ಲ. ಇವರೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಅದನ್ನು ನಡೆಸುವವರು ಯಾರು? ಏಪ್ರಿಲ್ನಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ 10 ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಸಂಬಳ ಕೊಡದ ಕಾರಣ ಆ ಸಿಬ್ಬಂದಿ ಬರ್ತಾ ಇಲ್ಲ. ಸಂಬಳ ಕೊಡದಿದ್ರೆ ಯಾರು ತಾನೇ ಬರ್ತಾರೆ ಹೇಳಿ? ಆ ಹಿನ್ನೆಲೆಯಲ್ಲಿ ಇದೀಗ ಲ್ಯಾಬ್ಗೆ ಬೀಗ ಹಾಕಿದ್ದಾರೆ. ಯೋಚನೆ ಮಾಡ್ಬೇಕಲ್ವಾ ಸರ್ಕಾರ, ಎಲ್ಲೆಲ್ಲಿ ಏನೇನು ಇದೆ, ನಾವು ಏನು ಕೊಟ್ಟಿದೀವಿ, ಅದು ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಸುಮಾರು 2 ತಿಂಗಳಿಂದ ಸುಮಾರು ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಬೀದರ್ನಲ್ಲಿ ಜನ ಖುಷಿ ಪಟ್ಟಿದ್ರು. ಏನು ಅಂತಂದರೆ ಕಳೆದ 2.5 ತಿಂಗಳ ಹಿಂದೆ ಒಂದು ಸಿದ್ದರಾಮಯ್ಯ ಅವರು ತರಾತುರಿಯಲ್ಲಿ ಬಂದು ಒಂದು ಏನು ಸೂಪರ್ ಸ್ಪೆಷಾಲಿಟಿ ಹೃದಯ ಘಟಕ ಏನೋ ಉದ್ಘಾಟನೆ ಮಾಡಿ ಬೀದರ್ನಲ್ಲಿ ಹೋದರು. ಆಗ ಜನರು ಏನಂತ ಖುಷಿ ಪಟ್ಟರು. ಏನಂತಂದರೆ ಒಂದು ಸೂಪರ್ ಸ್ಪೆಷಾಲಿಟಿ ನಾವು ಈಗ ಮುಂದೆ ಹೈದರಾಬಾದ್ ಆಗಲಿ, ಸೋಲಾಪುರ ಆಗಲಿ, ಗುಲ್ಬರ್ಗ ಹೋಗೋದು ಹತ್ತಲ್ಲ, ಇಲ್ಲಿ ನಮ್ಮಲ್ಲಿ ಒಂದು ಹೃದಯ ಘಟಕ ಓಪನ್ ಆಯಿತು ಅಂತ ಎಲ್ಲ ಖುಷಿ ಪಟ್ಟಿದ್ರು. ಆದರೆ ಆ ಖುಷಿ ಏನಾಗಿದೆ ಅಂದರೆ ಎಲ್ಲರಿಗೂ ನಿರಾಶೆ ಆಗ್ಯದ. ಇವತ್ತು ನೋಡ್ತಾ ಇರೋ 2.5 ತಿಂಗಳಾಯಿತು. ಇವತ್ತು ಹೃದಯ ಘಟಕ ಏನಾಗಿದೆ ಅಂತಂದರೆ ಕೀಲೆ ಹಾಕೊಂಡು ಕುಂತಿದ್ದಾರೆ ಸರ್. ಇಲ್ಲಿ ಯಾವುದೇ ರೀತಿಯ ಬಂದು ಬ್ರಿಮ್ಸ್ನಾಗ ಹೋಗಿ ಕೇಳಿದ್ರೆ ಇವತ್ತು ನಿರ್ದೇಶಕರು ಹೇಳ್ತಾರೆ ಇನ್ನು ನಾವಿನ್ನ ಡಾಕ್ಟರ್ಸ್ಗಳನ್ನ ನೇಮಕ ಮಾಡಿಲ್ಲ. ಕೇವಲ ಒಂದು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಗುತ್ತಿಗೆ ಆಧಾರ ಮೇಲೆ ತಗೋತಾ ಇದ್ದಾರೆ ಸರ್. ಈ ಗುತ್ತಿಗೆ ತೊಗೊಂಡ್ಮೇಲೆ ಡೈರೆಕ್ಟ್ ಏನು ಮಾಡಬೇಕು ಅಂದರೆ ಗೌರ್ಮೆಂಟ್ಲಿಂದ ನೇಮಕಾತಿ ಮಾಡಬೇಕು. ಆ ರೀತಿ ನೇಮಕ ಮಾಡಿದ್ರೆ ಅಂದರೆ ಡಾಕ್ಟರ್ಗಳು ಎಲ್ಲೂ ಬಿಟ್ಟು ಹೋಗಲ್ಲ. ಈ ಗುತ್ತಿಗೆ ಆಧಾರ ಮೇಲೆ ಯಾವಾಗೂ ತೆಗೆದು ಹಾಕೋದು ಮತ್ತು ಬಿಟ್ಟು ಹೋಗೋ ಚಾನ್ಸಸ್ ಇರ್ತದೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಅಂತಂದರೆ ಒಂದು ಸಾವಿಗೆ ನೀರಾಗ ಕಾರಣ ಅಂತಂದರೆ ಇಲ್ಲಿನೊಂದು ಆಡಳಿತಕ್ಕೆ ಒಂದು ವೈಫಲ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸುಮಾರು 12 ಕೋಟಿ ವೆಚ್ಚದ ಇವೆಲ್ಲ ಮಷಿನ್ಗಳೆಲ್ಲ ತಂದು ಏನು ಮಾಡಿದ್ರೆ ಬೇಕಾಬಿಟ್ಟು ತಂದು ಇಲ್ಲಿ ಹಾಕಿ ಇಟ್ಟಿದ್ದಾರೆ ಸರ್. ಯಾವ ಅರ್ಥಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿ ಜನರಿಗೆ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ಎಲ್ಲೋ ಒಂದು ಕಡೆ ಜನರಿಗೆ ಉಪಯೋಗನೂ ಆಗ್ತಾ ಇಲ್ಲ, ಯಾವುದೇ ರೀತಿ ಒಂದು ಕೆಲಸಕ್ಕೂ ಬರ್ತಾ ಇಲ್ಲ ಸರ್. ಓಪನ್ ಮಾಡಬೇಕು ಇಲ್ಲಿ ಯಾವ
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ಹೊಸಮನಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಕೆಲವು ಕಡೆಗಳಲ್ಲಿ ಇಂತಹ ಅವಕಾಶಗಳೇ ಇರೋದಿಲ್ಲ, ಇಲ್ಲಿ ಎಲ್ಲವೂ ಇದೆ, ತಂತ್ರಜ್ಞಾನ ಇದೆ, ಆದರೆ ಉಪಯೋಗಕ್ಕೆ ಇಲ್ಲ ಅನ್ನುವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಎಷ್ಟು ಬೇಜವಾಬ್ದಾರಿ, ಎಷ್ಟು ನಿರ್ಲಕ್ಷ್ಯ ಅಂತ ಹೇಳಿ ಯಾಕೆ ಬೀಗ ಹಾಕಿದ್ದಾರೆ? ಸಿಬ್ಬಂದಿಯ ನೇಮಕ ಯಾಕೆ ತಡ ಆಗ್ತಾ ಇದೆಯಂತೆ? ಸರ್ಕಾರ ಏನು ಹೇಳ್ತಿದೆ? ನವಿತಾ, ಏನು ಕಳೆದ 2.5 ತಿಂಗಳ ಹಿಂದ ಸಿಎಂ ಸಿದ್ದರಾಮಯ್ಯ ಅವರು ಏಪ್ರಿಲ್ 16 ತಾರೀಕು ಏನು ಬಹುದಿನಗಳ ಬೇಡಿಕೆ, ಬೀದರ್ ಜಿಲ್ಲೆಯ ಒಂದು ಬಹುದಿನಗಳ ಬೇಡಿಕೆ ಕ್ಯಾಥ್ಲಾಬ್ ನಿರ್ಮಾಣ ಆಗ್ಬೇಕನ್ನೋ ಒಂದು ಬಹುದಿನಗಳ ಬೇಡಿಕೆ ಇತ್ತು. ಆ ಬೇಡಿಕೆಯನ್ನ ಕೊನೆಗೂ ಏಪ್ರಿಲ್ 16ನೇ ತಾರೀಕು ಈಡೇರಿತ್ತು. 2.5 ತಿಂಗಳಾದ್ರೂ ಕೂಡ ಕ್ಯಾಥ್ಲಾಬ್ ಉದ್ಘಾಟನೆಗೊಂಡು ಇನ್ನೂವರೆಗೂ ಕೂಡ ಕ್ಯಾಥ್ಲಾಬ್ನ ಬ್ರಿಮ್ಸ್ ಆಡಳಿತ ಮಂಡಳಿ ಬೀಗ ಹಾಕಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಬೀದರ್ ರಾಜ್ಯಾದ್ಯಂತ ಹೃದಯಾಘಾತದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಾಯ್ತಾ ಇದ್ದಾರೆ. ಈ ಬೆನ್ನಲ್ಲೇ ಏನು ಕಳೆದ 2 ತಿಂಗಳಲ್ಲಿ 54 ಜನ ಹೃದಯ ಸಂಬಂಧಿ ರೋಗಿಗಳು ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಪರೀಕ್ಷೆಗೂ ಕೂಡ ಒಳಪಟ್ಟಿದ್ದಾರೆ. ಅಂದ್ರೆ ಪ್ರತಿ ತಿಂಗಳು ಎವರೇಜ್ 30 ರಿಂದ 40 ಜನ ಹೃದಯ ಸಂಬಂಧಿ ಕಾಯಿಲೆಯಿಂದ ಬ್ರಿಮ್ಸ್ ಆಸ್ಪತ್ರೆಗೆ ಪರೀಕ್ಷೆಗಾಗಿ ಇವತ್ತು ಜನರು ಬರ್ತಾ ಇದ್ದಾರೆ. ಇಷ್ಟೆಲ್ಲ ಹೃದಯ ಸಂಬಂಧಿ ರೋಗಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬ್ರಿಮ್ಸ್ ಆಸ್ಪತ್ರೆಗೆ ಆಗಮಿಸ್ತಾ ಇದ್ರು ಕೂಡ ಬ್ರಿಮ್ಸ್ ಆಡಳಿತ ಮಂಡಳಿ ಇನ್ನೂ ಕೂಡ ಗಾಢ ನಿದ್ರೆಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಏನು ಅತ್ಯಾಧುನಿಕವಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏನು ಕ್ಯಾಥ್ಲಾಬ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ನಿರ್ಮಾಣ ಮಾಡಿ ಉದ್ಘಾಟನೆಗೂ ಮುನ್ನ ಏನು ಏಪ್ರಿಲ್ 3ರಂದೇ ಏನು ಸುಮಾರು 10 ಜನ ಏನು ಓರ್ವ ಕಾರ್ಡಿಯಾಲಜಿಸ್ಟ್ ಸೇರಿ ಹಾಗೆ ಸಂಪರ್ಕದಲ್ಲಿ ದುರ್ಗಪ್ಪ ಹೊಸಮನಿ ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಬ್ರಿಮ್ಸ್ನ ನಿರ್ದೇಶಕರಾಗಿರೋ ಶಿವಕುಮಾರ್ ಶೆಟಗಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ ಸರ್, ಈಗ ಎಲ್ಲ ಅಂದ್ರೆ ಹೈಟೆಕ್ ಹಾಸ್ಪಿಟಲ್ ಇದೆ, ಜೊತೆಗೆ ಕ್ಯಾಥ್ಲಾಬ್ ಕೂಡ ವ್ಯವಸ್ಥೆ ಇದೆ. ಯಾಕೆ ಸರ್ ಅದನ್ನು ಬೀಗ ಹಾಕಿರೋದು? ಯಾಕೆ ಹಾಕಿಲ್ಲ ಮೇಡಮ್? ಕಾರ್ಡಿಯಾಲಜಿಸ್ಟ್ ಒಬ್ರು ಇದ್ರು, ರಿಟೈರ್ ಆಗಿದ್ರು. ಇವತ್ತು ಇಲ್ಲ ನಾಳೆ ಅವ್ರದ್ದು ಮರು ನೇಮಕ ಆಗ್ತಾ ಇದೆ. ಮತ್ತೆ ಒಬ್ರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಒಬ್ರು ಕಾರ್ಡಿಯಾಲಜಿಸ್ಟ್ ನೇಮಕ ಮಾಡ್ಕೋತಾ ಇದೀವಿ. ಆಲ್ರೆಡಿ ನರ್ಸಿಂಗ್ ಸ್ಟಾಫ್ ಎಲ್ಲ ನೇಮಕ ಆಗಿದೆ. ಶೀಘ್ರದಲ್ಲೇ 1 ವಾರ 10 ದಿವಸಲ್ಲೇ ಸ್ಟಾರ್ಟ್ ಆಗುತ್ತೆ. ಎಲ್ಲ ಗುತ್ತಿಗೆ ಆಧಾರದಲ್ಲೇ ಆಗ್ತಾ ಇರೋದಾ ಸರ್ ನೇಮಕಗಳು? ಗುತ್ತಿಗೆ ಆಧಾರದ ಮೇಲೆ ಮೇಡಮ್. ಓಕೆ ಸರ್, ಅಂದ್ರೆ ಈಗ ಏನಾದ್ರು ಮನವಿಯನ್ನ ಸಲ್ಲಿಸಿದ್ರ ಈ ತರ ಬೇಕು? ಯಾಕಂದ್ರೆ ಆಲ್ರೆಡಿ ಈಗ ಇದ್ದಂತಹ ಫೆಸಿಲಿಟಿನೇ ನಿಮ್ಗೆ ಅಲ್ಲಿ ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ತಜ್ಞ ವೈದ್ಯರ ಕೊರತೆಗಳಿದೆ ಅಂತ ಅನ್ನೋ ಸಂದರ್ಭದಲ್ಲಿ ಏನೇನ್ ಮನವಿ ಮಾಡ್ಕೊಂಡ್ರಿ ನೀವು ಅಂತ? ಇಲ್ಲ, ನಮ್ಗೆ ಕಾರ್ಡಿಯಾಲಜಿಸ್ಟ್ ಬೇಕಂತ ಮನವಿ ಮಾಡ್ಕೊಂಡಿದ್ದೀವಿ. 2 ಕಾರ್ಡಿಯಾಲಜಿಸ್ಟ್ ಸರ್ಕಾರ ಹಂತದಲ್ಲಿ ಇದೆ ಮೇಡಮ್. ಅದು ಕೂಡ ಫೈನಲ್ ಆಗಿದೆ ಅಂತ ಖಚಿತ ಮಾಹಿತಿ ಬಂದಿದೆ ಮೇಡಮ್. ಪರ್ಮನೆಂಟ್ ಯಾರು ಇಲ್ಲ? ಪರ್ಮನೆಂಟ್ ಇಲ್ಲ ಮೇಡಮ್. ಇದಕ್ಕೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಸ್ಟಾರ್ಟಿಂಗ್ ಇದು ಮಾಡ್ತಾರೆ. ಮತ್ತೆ ಆಮೇಲೆ ಪರ್ಮನೆಂಟ್ ಸಲುವಾಗಿ ಮತ್ತೆ ಇಂಟರ್ವ್ಯೂ ಮಾಡಿ ತಗೋಬೇಕು ಅಂತ ನಿರ್ಧಾರ ಆಗಿದೆ ಮೇಡಮ್. ಅದು ಇನ್ನ FD ನಿಂದ ಪರ್ಮಿಷನ್ ಬಂದ ತಕ್ಷಣ ಅದು ಕೂಡ ಮಾಡ್ತೀವಿ ಮೇಡಮ್. 1 ವಾರ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಇತ್ತೀಚಿನ ದಿನದಲ್ಲಿ ಅಂತ ಹೇಳಿ. ಇಲ್ಲ ಮೇಡಮ್, ಅದು 100% ಆಗಿ ತಮ್ಮ ಮಾಧ್ಯಮ ಮೂಲಕ ಹೇಳ್ಬೇಕೇನಂದ್ರೆ 1 ವಾರ 10 ದಿವಸಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ಓಕೆ, ಮತ್ತೆ ಎಲ್ಲ ಸೌಲಭ್ಯಗಳು ಜನರಿಗೆ ಸಿಗುತ್ತೆ ಹಾಗಾದ್ರೆ? ಅದು ಭರವಸೆ ಕೊಡ್ತಾ ಇದ್ದೀರಿ ನೀವು ಒಂದೇ ವಾರ? 100%. ಎಸ್ ಸರ್, ಆ ಸಮಸ್ಯೆಗಳು ಯಾವ ಕೂಡ ಇರದ ಆಗ್ಲಿ, ಯಾವುದೇ ರೀತಿಯಾದಂತಹ ಜನರಿಗೆ ಇದರಿಂದ ಉಪಯೋಗ ಸಿಗ್ಲಿ ಅನ್ನೋದು ನಮ್ಮ ಆಶಯ ಕೂಡ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.